ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಹಾರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ಇವತ್ತು ಒಂದು ತುಂಬಾನೇ ಮುಖ್ಯವಾದಂತಹ ವಿಷಯ, ಅದರಲ್ಲೂ ನಮ್ಮ ಗ್ರಾಮೀಣ ಪ್ರದೇಶದ ಜನಗಳಿಗೆ ಉಪಯೋಗ ಆಗುವಂತಹ ವಿಷಯ, ಅದರ ಬಗ್ಗೆನೇ ಈ ವಿಡಿಯೋದಲ್ಲಿ ಮಾತಾಡೋಣ. ಫ್ರೆಂಡ್ಸ್, ನಿಮ್ಗೆಲ್ಲನೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಪ್ರತಿದಿನ ಒಂದೊಂದು ಅಪ್ಡೇಟ್ ಅನ್ನ ತಗೊಂಡು ಬರ್ತಾ ಇದೆ. ಅದೇ ರೀತಿ ಇದು ಕೂಡ ಒಂದು ಮುಖ್ಯವಾದಂತಹ ಒಂದು ಅಪ್ಡೇಟ್, ಚೇಂಜಸ್ ಅಂತಲೇನೆ ಹೇಳಬೇಕು. ಯಾಕಂತಂದ್ರೆ ಒಂದು ಕಡೆಗೆ ಚೇಂಜಸ್ ಅನ್ನೋದು ಒಂದ್ ಕಡೆಗಾದ್ರೆ, ಇನ್ನೊಂದು ಕಡೆಗೆ ಶಾಕಿಂಗ್ ನ್ಯೂಸ್ ಅಂತಲೇನೆ ಹೇಳಬೇಕು. ನಾಳೆ ಯಾರಾದ್ರೂ ಒಂದು ಮನೆ ಕಟ್ಟೋದಕ್ಕಾಗ್ಬೋದು ಅಥವಾ ಒಂದು ಜಾಗ ತಗೊಳಕೋದಕ್ಕಾದ್ರೂ ಕೂಡ ಇದೆಲ್ಲಾನು ಈ ಅವ್ಯವಸ್ಥೆ ಬೇಕಾ, ನಮಗೆ ಈ ರಾಧ ಅಂತ ಬೇಕಾ ಅನ್ನೋ ಒಂದು ಹುಚ್ಚು ಹೆಕ್ಕಿ ಹೋಗುತ್ತೆ. ಆ ತರ ಕಾನೂನು, ರೂಲ್ಸ್, ರೆಗ್ಯುಲೇಷನ್ ಅನ್ನೋದೊಂದು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಇವರು ಯಾಕೆ ಈ ತರ ಹಾಡ್ತಾ ಇದ್ದಾರೆ, ಯಾಕೆ ಈ ತರ ಮಾಡ್ತಿದ್ದಾರೆ ಅಂತಂದೇಳಿ ನಿಜವಾಗೂ ಗೊತ್ತಿಲ್ಲ. ಮಾತೆತ್ತಿದ್ರೆ ಸುಪ್ರೀಂ ಕೋರ್ಟ್ ಆದೇಶ, ಸುಪ್ರೀಂ ಕೋರ್ಟ್ ಆದೇಶ ಅಂತಾರೆ. ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದು ಬಂದ್ಬಿಟ್ಟು ಇಡೀ ದೇಶಕ್ಕೆ, ಕರ್ನಾಟಕ ಸ್ಟೇಟ್ ಒಂದಕ್ಕೆ ಅಲ್ಲ, ಇಡೀ ದೇಶಕ್ಕಾಗಿರೋದದು. ಇವರಿಗೆ ಅದ್ರ ಬಗ್ಗೆ ಎಲ್ಲಾನು ಅರಿವು ಇದೆಯಾ ಇಲ್ವೋ ಗೊತ್ತಿಲ್ಲ. ಯಾಕಂತಂದ್ರೆ ಅದರಲ್ಲಿ ಏನ್ ತಿದ್ದುಪಡಿ ಮಾಡಬೇಕು ಅದನ್ನ ಇವರೇನೇನೆ ಕರ್ನಾಟಕ ಸರ್ಕಾರಕ್ಕೆ ತಿದ್ದುಪಡಿ ಮಾಡುವಂತಹ ಎಲ್ಲಾ ವ್ಯವಸ್ಥೆ ಕೂಡ ಇದೆ. ಅದು 100% ಪಾಸಿಬಿಲಿಟಿ ಇದೆ. ಬಟ್ ಇವರು ಏನೂ ಮಾಡ್ತಾ ಇಲ್ಲ, ಮಾಡಕ್ ಆಗ್ತಾ ಇಲ್ಲ ಇವ್ರ ಕೈಲಿ. ಫ್ರೆಂಡ್ಸ್, ಇದು ಒಂದು ಮುಖ್ಯವಾದ ವಿಷಯ ಅಂತ ಅದಕ್ಕೆ ಅವಾಗೆ ಹೇಳಿದ್ದು. ಇನ್ನು ಮುಂದೆ ಹಳ್ಳಿಯಲ್ಲಿ ಯಾವುದೇ ಒಂದು ಬಿಲ್ಡಿಂಗ್ ಅನ್ನ, ಮನೆಯನ್ನ ಕಟ್ಟಬೇಕಂದ್ರೂ ಕೂಡ ರೇರಾ ಇಂದ ಮಸ್ಟ್ ಅಂಡ್ ಶುಡ್, ಇಷ್ಟು ದಿನ ಅಪ್ರೂವಲ್ ಅನ್ನೋದು, ಪ್ಲಾನ್ ಅಪ್ರೂವಲ್ ಅದೊಂದಾಯ್ತು, ಇವಾಗ ಬಂದ್ಬಿಟ್ಟು ರೇರಾ ಅಪ್ರೂವಲ್ ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತಾ ಇದ್ದಾರೆ. ರೇರಾ ಅಪ್ರೂವಲ್ ಮಾಡಿಸ್ಲೇಬೇಕು. ಹಳ್ಳಿಯಲ್ಲಿ ಮನೆ ಕಟ್ಟಬೇಕಾದ್ರೂ ಕೂಡ ಒಂದು ರೇರಾ ನೋಂದಣಿ ಮಾಡಿಸಿದ್ರೆ ಮಾತ್ರನೇನೆ ಅದು ವ್ಯಾಲಿಡ್ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೇನೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನೆಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ನಮ್ಮ ಕರ್ನಾಟಕ ಸರ್ಕಾರವು ಗ್ರಾಮೀಣ ಪ್ರದೇಶಗಳಲ್ಲಿ ಏನು ನಾವು ರೂರಲ್ ಲಿಮಿಟ್ ಅಂತ ಹೇಳ್ತೀವಿ, ರೂರಲ್ ಲಿಮಿಟ್ ಅಲ್ಲಿ ಯಾವುದೇ ಒಂದು ಅಪಾರ್ಟ್ಮೆಂಟ್ ಆಗ್ಬೋದು ಅಥವಾ ಬಹುಮಹಡಿ ಕಟ್ಟಡಗಳ ನಿರ್ಮಾಣದ ಮೇಲೆ ಉತ್ತಮ ನಿಯಂತ್ರಣ ಮತ್ತೆ ಪಾರದರ್ಶಕತೆಯನ್ನ ತರುವ ಉದ್ದೇಶದಿಂದ ಒಂದು ಮಹತ್ವದ ನಿರ್ಣಯವನ್ನೇ ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತಂದ್ರೆ ಇದರ ಭಾಗವಾಗಿನೇ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತೆ ಪಂಚಾಯತ್ ರಾಜ್ ಅಧಿನಿಯಮದ ಅಡಿಯಲ್ಲಿ ಹೊಸ ಉಪನಿಧಿಗಳನ್ನ ರೂಪಿಸಲಾಗುತ್ತಿದೆ. ಜೂನ್ 3ರಂದು ಹೊರಡಿಸಲಾದಂತಹ ಅಧಿಸೂಚನೆಯ ಪ್ರಕಾರ ಈಗಿನಿಂದ ಗ್ರಾಮೀಣ ಭಾಗಗಳಲ್ಲಿ ಭೂಬಳಕೆ ಪರಿವರ್ತನೆ ಹೊಂದಿರುವಂತಹ, ಅಂದ್ರೆ ರೂಪಾಂತರಗೊಂಡಿರುವಂತಹ ಜಮೀನುಗಳಲ್ಲಿ ಕಟ್ಟಲಾಗುವ ಎಲ್ಲ ಬಹುಮಹಡಿ ಕಟ್ಟಡಗಳಿಗೂ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ಅಂತ, ಅಂದ್ರೆ ರೇರಾ ಅಂತ ಏನ್ ಹೇಳ್ತೀವಿ, ಆ ರೇರಾ ಇಂದ ನೋಂದಣಿ ಕಡ್ಡಾಯವಾಗಿರುತ್ತದೆ. ಮಸ್ಟ್ ಅಂಡ್ ಶುಡ್ ರೇರಾ ಅಪ್ರೂವಲ್ ತಗೊಂಡ್ಲೇಬೇಕು. ಯಾವುದೇ ಒಂದು ಲೇಔಟ್ ಏನು ಭೂ ಪರಿವರ್ತನೆ ಮಾಡಿ ಈ ಅಪಾರ್ಟ್ಮೆಂಟ್ ಆಗ್ಬೋದು ಅಥವಾ ಬಹುಮಹಡಿ ಕಟ್ಟಡಗಳಾಗ್ಬೋದು, ಹೈ ರೈಸ್ ಬಿಲ್ಡಿಂಗ್ಸ್ ಅಂತ ಏನ್ ಹೇಳ್ತೀವಿ, ಅವನ್ನ ಕಟ್ಲಿಕ್ಕೆ ಯಾರು ಹೋಗ್ತಾರೆ, ಪ್ರತಿಯೊಬ್ಬರು ಕೂಡ ರೇರಾ ಅಪ್ರೂವಲ್ ಮಾಡಿಸ್ಲೇಬೇಕು. ಇದು ಅಧಿಸೂಚನೆ ಮಾಡಿದ್ರು, ಆದ್ರೆ ಇದನ್ನ ಸ್ಟ್ರಿಕ್ಟ್ ಮಾಡಿರಲ್ಲ. ಇವಾಗ ತುಂಬಾನೇ ಸ್ಟ್ರಿಕ್ಟ್ ಆಗಿ ಮಾಡ್ಲಿಕ್ಕೆ ಕರ್ನಾಟಕ ಸರ್ಕಾರ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದೆ. ಫ್ರೆಂಡ್ಸ್, ಇದುವರೆಗೂ ರೇರಾ ನಿಯಮಗಳು ಮುಖ್ಯವಾಗಿ ನಗರ ಮತ್ತೆ ನಗರ ಪ್ರದೇಶಗಳಿಗೆ ಮಾತ್ರನೇ ಅನ್ವಯಿಸ್ತಾ ಇತ್ತು. ರೂರಲ್ಗೆಲ್ಲಾನು ರೇರಾ ಎಂಟ್ರಿ ಆಗಿರ್ಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರಮುಖ ನಗರಗಳನ್ನ ಉತ್ತರೋತ್ತರ
ಸುತ್ತುವರೆದಿರುವುದರಿಂದ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳು, ವಾಣಿಜ್ಯ ಸಂಕೀರ್ಣಗಳು ಮತ್ತೆ ವಾಣಿಜ್ಯ ಕಟ್ಟಡಗಳು ನಿರ್ಮಾಣವಾಗುತ್ತಿರುವುದರಿಂದ ಇದರ ಗಮನ ನಗರ ಪ್ರದೇಶವನ್ನು ಬಿಟ್ಟು ಹಳ್ಳಿಯ ಕಡೆಗೂ ಕೂಡ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗದಿಲ್ಲ. ಈ ನಗರೀಕರಣದ ವಿಸ್ತರಣೆ ಗ್ರಾಮೀಣ ಭೂದೃಶ್ಯವನ್ನೇ ಬದಲಾಯಿಸಿದೆ ಅಂತಂದೇಳಿ ಈ ನಮ್ಮ ಭೂಗೋಳ ತಜ್ಞರೆಲ್ಲನೂ ಹೇಳ್ತಾ ಇದ್ದಾರೆ. ಈ ಬೆಳವಣಿಗೆ ಹಿಂದಾಗಿ ಗ್ರಾಹಕರನ್ನು ಶೋಷಣೆ ಮತ್ತೆ ವಂಚನೆಗಳಿಂದ ರಕ್ಷಿಸುವುದು ಮತ್ತೆ ನಿರ್ಮಾಣ ಯೋಜನೆಯಲ್ಲಿ ಜವಾಬ್ದಾರಿ ಮತ್ತೆ ಸ್ಪಷ್ಟತೆಯನ್ನ ಖಚಿತಪಡಿಸಿಕೊಳ್ಳುವಂತಹ ಅಗತ್ಯವು ಈ ಹೊಸ ನಿಯಮಗಳನ್ನ ಜಾರಿಗೆ ತರಲು ಪ್ರಮುಖ ಕಾರಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ಹಿನ್ನೆಲೆ ಏನೇನು ಬದಲಾವಣೆ ಅಗತ್ಯ ಇದೆ ಅಂತ ಅಂದ್ರೆ, ಇದುವರೆಗೂ ರೇರಾ ನಿಯಮಗಳು ಏನು ನಗರ ಪ್ರದೇಶಗಳಲ್ಲಿ ಮಾತ್ರ ಇತ್ತು, ಅದನ್ನ ಇವತ್ತು ರೂರಲ್ ಕೂಡ ಹಬ್ಬಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೇ ಒಂದು ಅಪಾರ್ಟ್ಮೆಂಟ್ ಅಥವಾ ಬಹುಮಹಡಿ ಕಟ್ಟಡ ಯೋಜನೆಯನ್ನು ಪ್ರಾರಂಭಿಸುವ ಮುನ್ನವೇ ನಿರ್ಮಾತೃ ರೇರಾ ನೋಂದಣಿ ಮಾಡಿಸಲೇಬೇಕು. ಕಟ್ಟಡ ನಕ್ಷೆಗೆ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯುವ ಮುನ್ನವೇ ರೇರಾ ಅಪ್ರೂವಲ್ ಆಗಬೇಕು. ಅಂದ್ರೆ ನೀವು ಕನ್ಸರ್ನ್ ಅಥಾರಿಟಿಯಿಂದ ಏನ್ ಪ್ಲಾನ್ ಅಪ್ರೂವಲ್ ತಗೊಳ್ತೀರಾ, ಆ ಪ್ಲಾನ್ ಅಪ್ರೂವಲ್ ಗಿಂತ ಮುಂಚೆನೇನೆ ನೀವು ರೇರಾ ನೋಂದಣಿಯನ್ನ ಮಾಡಿಸ್ಲೇಬೇಕು. ಆವಾಗ ಮಾತ್ರನೇನೆ ನಿಮ್ಗೆ ಎಲ್ಲಾ ರೀತಿಯ ವ್ಯವಸ್ಥೆ ಕೂಡ ಸಿಗೋದು. ಕಟ್ಟಡ ನಿರ್ಮಾಣದ ಕಾರ್ಯ ಪೂರ್ಣಗೊಂಡ ನಂತರ ಯೋಜನೆಯ ನಿರ್ಮಾತೃರು ಒಬ್ಬ ಅರ್ಹ ವಾಸ್ತುಶಿಲ್ಪಿ ಅಥವಾ ಸಿವಿಲ್ ಇಂಜಿನಿಯರ್ನಿಂದ ನಿರ್ಮಾಣ ಪೂರ್ಣಗೊಂಡಿದೆ ಎಂಬ ಪ್ರಮಾಣ ಪತ್ರವನ್ನು ಕೂಡ ಪಡೆಯಬೇಕಾಗುತ್ತದೆ. ತದನಂತರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಪಿಡಿಒ ಮತ್ತೆ ಯೋಜನಾ ಪ್ರಾಧಿಕಾರದ ತಾಂತ್ರಿಕ ಅಧಿಕಾರಿ ಅಂತ ಏನ್ ಹೇಳ್ತೀವಿ, ಅವರು ಜಂಟಿಯಾಗಿ ಕಟ್ಟಡದ ಪರಿಶೀಲನೆ ನಡೆಸಿ ಅಂತಿಮ ದೃಢೀಕರಣ ಪತ್ರವನ್ನ, ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಂತ ಏನ್ ಹೇಳ್ತೀವಿ, ಅದನ್ನ ಓಸಿಯನ್ನ ಆವಾಗ ಕೊಡ್ತಾರೆ. ಇದು ಈ ರೇರಾ ಯಾರಿಗೆಲ್ಲ ಅನ್ವಯಿಸುತ್ತೆ, ಯಾರಿಗೆಲ್ಲ ಅನ್ವಯಿಸೋದಿಲ್ಲ ಅಂತ ನೋಡೋದಾದ್ರೆ, ರೇರಾ ನಿಯಮಗಳು ವೈಯಕ್ತಿಕ ಬಳಕೆಗಾಗಿ ಅಂತ ಅಂದ್ರೆ ಒಂದೇ ಫ್ಲಾಟ್ ನಲ್ಲಿ ಕಟ್ಟಲಾಗುವಂತಹ ಏಕೈಕ ಮನೆಗಳಿಗೆ, ಅಂದರೆ ಸಿಂಗಲ್ ಫ್ಯಾಮಿಲಿ ಹೋಮ್ಸ್, ರೆಸಿಡೆನ್ಸಿಯಲ್ ಪರ್ಪಸ್ ಅಂದ್ರೆ ಸಿಂಗಲ್ ನಮ್ಮ ಫ್ಯಾಮಿಲಿಗೆ ಅಂದ್ರೆ ನಮ್ಮ ಮನೆಗೋಸ್ಕರ ನಾವು ಏನ್ ಕಟ್ಕೊಳ್ತೀವಿ ಅದಕ್ಕೆ ರೇರಾ ಅಪ್ಲಿಕೇಬಲ್ ಆಗಲ್ಲ. ಓನ್ಲಿ ಫಾರ್ ಹೈ ರೈಸ್ ಬಿಲ್ಡಿಂಗ್ಸ್ ಮತ್ತೆ ಅಪಾರ್ಟ್ಮೆಂಟ್ಸ್ ಮತ್ತೆ ಕಮರ್ಷಿಯಲ್ ಬಿಲ್ಡಿಂಗ್ಸ್, ಅವಕ್ಕೆ ಮಾತ್ರನೇನೆ ಈ ರೇರಾ ಅಪ್ಲಿಕೇಬಲ್ ಆಗೋದು. ಈ ನಿಯಮಗಳು ಪ್ರಾಥಮಿಕವಾಗಿ ಅಪಾರ್ಟ್ಮೆಂಟ್ಗಳು, ವಾಣಿಜ್ಯ ಸಂಕೀರ್ಣಗಳು, ಬಹುಮಹಡಿ ಕಟ್ಟಡಗಳಿಗೆ ಮಾತ್ರನೇನೆ ಕೇಂದ್ರೀಕೃತವಾಗಿರುತ್ತದೆ. ಇದರಿಂದ ಗ್ರಾಹಕರಿಗೆ ಏನ್ ಲಾಭ, ಯಾಕೆ ಇದನ್ನ ರೇರಾ ಅಪ್ರೂವಲ್ ತಗೊಳ್ಬೇಕು ಪ್ರಾಜೆಕ್ಟ್ಸ್ ಅಂತ ನೋಡೋದಾದ್ರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ತಿ ಖರೀದಿದಾರರ ಹಿತರಕ್ಷಣೆಯನ್ನ ಗಣನೀಯವಾಗಿ ಇವತ್ತು ಹೆಚ್ಚಿಸ್ತಾ ಇದ್ದಾರೆ. ಯಾಕಂತಂದ್ರೆ ನಗರದಲ್ಲಿ ಟ್ರಾಫಿಕ್ ಆಗ್ಬೋದು, ಪೊಲ್ಯೂಷನ್ ಆಗ್ಬೋದು, ಎಲ್ಲ ಇರೋದ್ರಿಂದ ಜನ ಎಲ್ಲನೂ ರೂರಲ್ ಕಡೆಗೆ ಗಮನ ಮಾಡ್ತಾ ಇದ್ದಾರೆ, ರೂರಲ್ ಕಡೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಆದ್ದರಿಂದ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಒಂದು ಬ್ರೇಕ್ ಹಾಕ್ಬೇಕಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದೆ. ಇನ್ನು ನಿರ್ಮಾಣದ ವೆಚ್ಚ, ಯೋಜನೆಯ ವಿವರಗಳು ಮತ್ತೆ ವಿತರಣಾ ಷರತ್ತುಗಳ ಬಗ್ಗೆ ಕೂಡ ಪಾರದರ್ಶಕತೆ ಅನ್ನೋದು ಒಂದು ಖಚಿತವಾಗಿ ರೇರಾನಲ್ಲಿ ಮೆನ್ಷನ್ ಆಗಿರುತ್ತೆ. ಈ ಯೋಜನೆ ಪೂರ್ಣಗೊಂಡ ನಂತರ ಇಮ್ಮಿಡಿಯೇಟ್ ನಿಮ್ಗೆ ಆಕ್ಯುಪೇಷನ್ ಓಸಿ ಕೂಡ ಸಿಗುತ್ತೆ. ಯಾವುದೇ ಗ್ರಾಹಕರು ನಿಮ್ಗೆ ತೊಂದರೆ ಕೊಡಬಹುದು ಅಥವಾ ಬಿಲ್ಡರ್ ನಿಮ್ಗೆ ತೊಂದರೆ ಕೊಟ್ಟರು ಕೂಡ ನೀವು ರೇರಾಗೆ ಇಮ್ಮಿಡಿಯೇಟ್ ಹೋಗ್ಬೋದು. ಅಲ್ಲೇನೇನೆ ರೇರಾ ಕೋರ್ಟ್ ಇರೋದ್ರಿಂದ ನಿಮ್ಗೆ ರೇರಾ ಹಿಂದಲೇನೆ ಇಮ್ಮಿಡಿಯೇಟ್ ಡಿಸಿಷನ್ ಕೂಡ ಆಗುತ್ತೆ. ಅದರಿಂದ ನಿಮ್ಗೆ ಯಾವುದೇ ತರಹದ ತೊಂದರೆ ಇದ್ರೂ ಕೂಡ ನೀವು ರೇರಾನಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ಅದರಿಂದಲೇನೆ ಯಾವುದೇ ಪ್ರಾಜೆಕ್ಟ್ ಆದ್ರೂ ಕೂಡ ಒಂದು ಲೇಔಟ್ ಆಗ್ಬೋದು, ಒಂದು ಅಪಾರ್ಟ್ಮೆಂಟ್ ಆಗ್ಬೋದು, ನೀವು ತಗೋಬೇಕಂದ್ರೆ ಅಲ್ಲಿ ರೇರಾ ಅಪ್ರೂವಲ್ ಇದೆಯಾ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡೇನೆ ನೀವು ಅಪ್ರೂವಲ್ ಇರುವಂತಹ ಬಿಲ್ಡಿಂಗ್ ಅನ್ನೇ ತಗೊಳ್ಳಿ.
ಇನ್ನು ನಿರ್ಮಾಣದ ಕಂಪನಿಗಳು ಏನು ಬಿಲ್ಡರ್ಸ್ ಮತ್ತೆ ಡೆವಲಪರ್ಗಳು ಹೆಚ್ಚುವರಿ ನಿಯಂತ್ರಣಗಳು ಮತ್ತೆ ಪ್ರಕ್ರಿಯೆಗಳನ್ನ ಅನುಸರಿಸಬೇಕಾಗುತ್ತದೆ. ಅದರಿಂದಲೇನೆ ಸುಮಾರು ಜನ, ಯಾಕಂದ್ರೆ ಈ ಕಂಪಲ್ಸರಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಅದರಿಂದ ಸುಮಾರು ಜನ ಬಿಲ್ಡರ್ಗಳು ರೇರಾ ಅಪ್ರೂವಲ್ಗೆ ಹೋಗಲ್ಲ. ಅವರಿಗೆ ಆಡಳಿತಾತ್ಮಕ ಭಾರ ಕೂಡ ಹೆಚ್ಚಾಗುತ್ತದೆ ಮತ್ತೆ ನಿರ್ಮಾಣದ ವೆಚ್ಚದ ಮೇಲೆ ಪರಿಣಾಮ ಬೀರುತ್ತದೆ. ರೇರಾ ಅಪ್ರೂವಲ್ ತಗೋಬೇಕು ಅಂತಂದ್ರೆ ಅವರು ಪ್ರತಿಯೊಂದು ಕಾನೂನು ಪ್ರಕಾರವಾಗೇನೆ ಬಿಲ್ಡಿಂಗ್ ಕಟ್ಟಬೇಕು, ಪ್ಲಸ್ ಕಾನೂನು ಪ್ರಕಾರವಾಗಿ ಅಮೌಂಟ್ ಅನ್ನ ತಗೊಳ್ಬೇಕು. ಆದ್ರಿಂದ ಇದು ತುಂಬಾನೇ ಕಷ್ಟ. ಆದ್ರಿಂದಲೇನೆ ಎಷ್ಟೋ ಜನ ಸ್ಮಾಲ್ ಸ್ಕೇಲ್ ಬಿಲ್ಡರ್ಸ್ ಎಲ್ಲಾನು ರೇರಾ ಅಪ್ರೂವಲ್ ಮಾಡಿಸ್ಲಿಕ್ಕೆ ಹೋಗಲ್ಲ. ಇನ್ನ ಈ ಪಂಚಾಯತ್ ಸಂಸ್ಥೆಗಳು ಮತ್ತೆ ಅಧಿಕಾರ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತಂದ್ರೆ, ಈ ನಿಯಮಗಳು ನಮ್ಮ ಗ್ರಾಮ ಪಂಚಾಯಿತಿ ನಿರ್ಮಾಣ ಅನುಮೋದನೆ ಪ್ರಕ್ರಿಯೆಗೆ ಹೆಚ್ಚಿನ ರಾಜ್ಯ ಮಟ್ಟದ ನಿಯಂತ್ರಣವನ್ನು ಕೂಡ ತರುತ್ತದೆ ಅಂತಂದೇಳಿ ಹೇಳ್ತಾ ಇದ್ದಾರೆ. ಇದು ಕೆಲವು ಅಧಿಕಾರಿಗಳಲ್ಲಿ ತಮ್ಮ ಅಧಿಕಾರಗಳು ಕೇಂದ್ರೀಕೃತವಾಗುತ್ತಿವೆ ಎಂಬ ಆತಂಕವನ್ನು ಕೂಡ ಉಂಟು ಮಾಡುತ್ತದೆ. ಈ ಬದಲಾವಣೆಯನ್ನ ಸ್ವಾಗತಿಸುವಂತೆಯೇ ಅದರ ಅನುಷ್ಠಾನದ ಬಗ್ಗೆ ಕೂಡ ಕೆಲವು ಆಲೋಚನೆಗಳಿವೆ. ಒಬ್ಬ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಏನು ಸಿಇಒ ಅಂತ ಏನ್ ಹೇಳ್ತೀವಿ, ಅವರಿಗೆ ಇದು ಫುಲ್ ಇನ್ಚಾರ್ಜ್ ಇರುತ್ತೆ. ಇನ್ನು ಗ್ರಾಮೀಣ ಪ್ರದೇಶಗಳು ವೇಗವಾಗಿ ನಗರೀಕರಣಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ರೇರಾ ನಿಯಮಗಳನ್ನ ವಿಸ್ತರಿಸುವುದು ಕೂಡ ಒಂದು ಸಕಾರಾತ್ಮಕ ಮತ್ತೆ ಅಗತ್ಯವಾದಂತಹ ಕ್ರಮ ಅಂತಂದು ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಯಾಕಂತ ಅಂದ್ರೆ ಎಷ್ಟೋ ಜನ ಇದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ರೇರಾ ಅಂತಂದ್ರೆ ಅಷ್ಟು ಸ್ಟ್ರಿಕ್ಟ್ ಅಂತಂದೇಳಿ ಎಲ್ಲರೂ ಕೂಡ ರೇರಾ ಅಪ್ರೂವಲ್ಗೆ ಒಪ್ಕೊಳ್ಳೋದಿಲ್ಲ. ಇವಾಗ ಸಿಟಿಯಲ್ಲಿ ಮಾತ್ರ ಇದ್ದಿದ್ದು ಇವತ್ತು ರೂರಲ್ ಲಿಮಿಟ್ ಕೂಡ ಈ ರೇರಾ ಇದಾಗ್ತಾ ಇದೆ. ಇದರಲ್ಲಿ ಒಂದು ಮುಖ್ಯವಾಗಿ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ನೀವು ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ, ಅವಾಗೇನೆ ನಿಮ್ಗೆ ಇದು ಏನು ಕಾನ್ಸೆಪ್ಟ್ ಅಂತಂದೇಳಿ ಅರ್ಥ ಆಗೋದು. ರೇರಾ ಅಪ್ರೂವಲ್ ಪ್ರತಿಯೊಬ್ಬರಿಗೂ ಅಪ್ಲಿಕೇಬಲ್ ಆಗಲ್ಲ. ನೀವು ಇಂಡಿವಿಜುವಲ್ ಮನೆ ಕಟ್ಟವರಿಗೆಲ್ಲಾನು ರೇರಾ ಅಪ್ರೂವಲ್ ಬೇಕು ಅಂತ ಆತಂಕಗೊಳ್ಬೇಡಿ. ಓನ್ಲಿ ಅಪಾರ್ಟ್ಮೆಂಟ್, ವಾಣಿಜ್ಯ ಬಿಲ್ಡಿಂಗ್, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಮಾತ್ರನೇನೆ ನಿಮ್ಗೆ ಅವರು ಸೇಲ್ ಮಾಡ್ಲಿಕ್ಕೆ ಏನ್ ಇಟ್ಟಿರ್ತಾರೆ ಅಂತ ಬಿಲ್ಡಿಂಗ್ಗಳು ಮಾತ್ರ ರೇರಾ ಅಪ್ರೂವಲ್ ಬೇಕಿರೋದು. ನಿಮ್ಗೆ ಇಂಡಿವಿಜುವಲ್ ಆಗಿ ನಿಮ್ಗೆ ಓನ್ ಪರ್ಪಸ್ ಕಟ್ಕೊಳ್ಳುವಂತಹ ಯಾವುದೇ ಬಿಲ್ಡಿಂಗ್ ಕೂಡ ನಿಮ್ಗೆ ರೇರಾ ಅಪ್ಲಿಕೇಬಲ್ ಆಗಲ್ಲ. ಡೋಂಟ್ ವರಿ, ಇದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾಕಂತಂದ್ರೆ ಸರ್ ಎಲ್ಲಾನು ಇಂಡಿವಿಜುವಲ್ ಹೌಸಸ್ಗೂ ಬೇಕಾ ಅಂತಂದೇಳಿ ಯಾರು ಕೇಳಕ್ ಹೋಗ್ಬೇಡಿ. ನಿಮ್ಗೆ ಇಂಡಿವಿಜುವಲ್ ಹೌಸಸ್ಗೆ ಯಾವುದೇ ರೇರಾ ಬೇಕಾಗಿಲ್ಲ. ಓಕೆ ಫ್ರೆಂಡ್ಸ್, ಏನಾದ್ರೂ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.